ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತಪ್ಪದೆ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಮತ್ತೆ ಎಲ್ಲಿಗೆ ನಮ್ಮ ಪಯಣ? ಪಯಣ ಪ್ರೀತಿಯ ಕಡೆಗೆ, ಪಯಣ ಪ್ರೀತಿಯ ಜೊತೆಗೆ. ಮಡಿಕೇರಿಗೆ ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನೋಡೋಣ ಏನೆಲ್ಲ ಆಗುತ್ತೆ ಅನ್ನೋದನ್ನ. ಡೋರ್ ಓಪನ್ ಮಾಡ. Woke up late, missed the morning glaze, but the sunlight hits in so many ways. Grab my shades and hit the streets, no plan, chasing vibes like seashells in the sand. Radio hums a tune I can't name, crooked smile. ಹಾಗೆ ಆನ್ ದ ವೇ ಹೋಗುವಾಗಲೇ ಬೂಕನ್ ಕೆರೆ ಅಂತ ಕಾಣಿಸ್ತು. ಸೊ ಹಾಗಾಗಿ ಇಲ್ಲಿ ನಿಯರ್ ಬೈ ಒಂದು ದೇವಸ್ಥಾನ ತುಂಬಾ ಫೇಮಸ್ ಅಂತ ಕೇಳ್ಪಟ್ಟಿದ್ದೆ. ಹಾಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಣ್ಣನ ಕರ್ಕೊಂಡು ಹೊರಟೆ. ಹೋಗಿ ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ಅದಾದಮೇಲೆ ಮಡಿಕೇರೆಗೆ ಹೊರಟ್ವಿ ನಾವು. ಅಂದರೆ 180 ಕಿಲೋಮೀಟರ್ ಅಷ್ಟು ದೂರ ಇದೆ ಈ ದೇವಸ್ಥಾನ. ಹಾಗೆ ಇಲ್ಲಿ ನೀವು ಮನೆ ಕಟ್ಟಿಸಬೇಕು ಅಥವಾ ಸೈಟ್ ತಗೋಬೇಕು ಅನ್ನೋದಿದ್ರೆ ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಡಿ. ಹಾಗೆ ತುಂಬಾ ಪವರ್ಫುಲ್. ಇಲ್ಲಿ ಫೋಟೋಶೂಟ್ನ ಮುಗಿಸ್ಕೊಂಡು ತೋಟ ನೋಡಿ ಹಿಂಗೆ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ನಡೆಯೋಕ್ಕಾಗ್ತಿಲ್ಲ ಅಂತ ಹತ್ತೋ ಕಾರಲ್ಲಿ ಏನು ಫೋಟೋಸ್ ತೆಗಿಬೇಕಾ? ತೆಗೆದ್ನಲ್ಲ ಅವಾಗಲೇ ಇಷ್ಟೊತ್ತು. ಟೈಮ್ ಆಯ್ತು ನಡಿ. ಬನ್ನಿ, ಲೆಟ್ಸ್ ಗೋ. ವಾವ್, ಸಕ್ಕದಾಯ್ತು ಗೈಸ್. ನಡಿ ಹೋಗವಾ. ಎಲ್ಲಾದ್ರೂ ಹೋಗ್ಬೇಕು ಅಂತಂದ್ರೆ ವಿತೌಟ್ ಪ್ಲಾನ್ ಎಲ್ಲೂ ಹೋಗ್ಬೇಡಿ. ಯಾಕಂತಂದ್ರೆ ಆಕ್ಚುಲಾಗಿ ಇವತ್ತು ಮಡಿಕೇರಿ ಹೊರಟ್ವಿ, ಬಟ್ ಬೇರೆ ರೀಸನ್ ಇಂದ ಮತ್ತೆ ರಿಟರ್ನ್ ಇವತ್ತೇ ಬರೋ ತರ ಆಗೋಯ್ತು. ಅದೇ
ಪ್ಲಾನ್ ಮಾಡ್ಕೊಂಡು ಹೊರಟ್ಬಿಡಿ. ಯಾಕಂತಂದ್ರೆ 2 ಮಂತ್ಸಲ್ಲಿ ಹೊರಟ್ರೆ ಅದು ಹೋಗಿದ್ ಕೆಲಸ ಆಗೋದೇ ಇಲ್ಲ. ಹಾಗೆ ಇವತ್ತು ನಮ್ದು ಆಗಿದೆ ಅದೇ ಥರನೇ. ಅಣ್ಣನ್ಗೂ ನಾಳೆ ಕೆಲಸ ಇದೆ, ನನಗೂ ಇದೆ. ಹಾಗಾಗಿ ಇವತ್ತೇ ರಿಟರ್ನ್ ಬರೋ ಥರ ಆಗೋಯ್ತು. ಹೊರಟ್ವಿ, ಬಟ್ ಚೆನ್ನಾಗಿತ್ತು. ಹೋಗಿ ಮಾರ್ನಿಂಗ್ಗೆ ಬೇಗ ಹೋದ್ವಿ. ಮತ್ತು ಇವಾಗ ರಿಟರ್ನ್ ಬ್ಯಾಂಗ್ಳೂರ್ ರೀಚ್ ಆಗೋ ಅಷ್ಟರಲ್ಲೇ ಒಂದು 11 o'clock ಆಗ್ಬೋದು. ಇಲ್ಲಿ ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿದ್ದೀವಿ. ನೋಡೋಣ, ಮಳೆ ಇನ್ನೂ ನಿಲ್ತಾನೆ ಇಲ್ಲ. ಅಲ್ಲಿಂದ ನಾವು ಮಡಿಕೇರಿಯಿಂದ ಬರುವಾಗಿಂದನೂ ಮಳೆ ಇದೆ. ಬಟ್ ಈ ಟೈಮಲ್ಲಿ ಹೋದರೆ ಮಾತ್ರ ಸಕ್ಕತ್ತಾಗಿರುತ್ತೆ. ಈ ವೆದರ್ಗಂತೂ ಮಡಿಕೇರಿ ನೋಡಲೇಬೇಕು, ಅಷ್ಟು ಚೆನ್ನಾಗಿರುತ್ತೆ. ಓಕೆ ಗೈಸ್, ಬಜ್ಜಿ ಆರೋಗೋಕ್ಕೂ ಮುಂಚೆ ತಿನ್ಕೊಂಡ್ಬಿಡ್ತೀನಿ. ಮಮ್ಮಿ ತಗೋ. ಚೋಟು 11 ಸೀಟಲ್ಲಿ ಕೂತಿದ್ದಾನೆ, ತೋರಿಸ್ತೀನಿ. ಚೋಟು ಡ್ರೈವ್ ನೀನ್ ಮಾಡ್ತಾ ಇದ್ಯಾ? ನೀನ್ ಕಾರ್ ಡ್ರೈವ್ ಮಾಡ್ತಿದ್ಯಾ? ಸಣ್ಣ ಏಜ್ ಅಲ್ಲೇ ನನ್ನ ಹತ್ರ ಆಲ್ರೆಡಿ ಮನೆ ಇದೆ. 2-3 ಜನ ಕೆಲ್ಸಕ್ಕಿದ್ದಾರೆ. ಅವ್ರಿಗೆ ನಾನು ಹಿಂದೆ ಮುಂದೆ ಓಡಾಡ್ತಾನೆ ಇರ್ತಾರೆ. ನನಗೆ ಡೈಲಿ 3 ಊಟ ಬೇರೆ ಮಾಡಿಸ್ತಾರೆ. ನನಗೆ ಸ್ನಾನ ಮಾಡಿಸ್ತಾರೆ. ಒಂದು ದೊಡ್ಡ ಮಾಡಬೇಕು. ಅಯ್ಯೋ, ಚಟ್ನಿ ಬೇರೆ ಇದೆ, ನೋಡೇ ಇಲ್ಲ. ಬಿಸಿ ಬಿಸಿ ಚಟ್ನಿ ಸಕ್ಕತ್ತಾಗಿದೆ. ನೋಡೋಣ, ಟೇಸ್ಟ್ ಮಾಡೋಣ. ಅವ್ನು ಬರೋಕ್ಕೂ ಮುಂಚೆ ತಿನ್ಬಿಡ್ಬೇಕು, ಇಲ್ಲಾಂತಂದ್ರೆ ಎಷ್ಟೊತ್ತವರೆಗೂ ಕುತ್ಕೊಂತೀಯ ಅಂತ ಅದಕ್ಕೂ ಹೋಗಿತಾನೆ. ಯಾವ ಇವೆಲ್ಲ ಬಿಡೋದಿಲ್ಲ ಅಂತ. ಬಜ್ಜಿ ತಿನ್ನುವ. ಬಿಸಿ ಬಿಸಿ ಬಜ್ಜಿ ತಿಂತ, ಕಾಫಿ ಕುಡಿತಾ, ಅದು ಈ ಮಳೆಲಿ. ಚೋಟು ನೋಡಿ ಹೆಂಗೆ ಎಗರ್ತಾನೆ. ಚೋಟು, ಭಯ ಆಗ್ತಿದೆ. ಇರು, ಅಲ್ಲಿ ಕಾರ್ ಕೀ ಬೇರೆ ಅದ್ರಲ್ಲೇ ಇಟ್ಟೋಗಿದ್ದಾನೆ. ಮುಂದಕ್ಕೆ ಹೋಗ್ಬಿಟ್ರೆ ಅದು ಬೇರೆ ಇವನು ಗೇರ್ ಮೇಲೆನೆ ತುಳಿದಾಡ್ಬಿಡ್ತಾನೆ. ಒಮ್ಮೆ ಇಲ್ಲಿ ಒಮ್ಮೆ ಅಲ್ಲಿ. ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಕೇಬಲ್ ತಂದಿರಲಿಲ್ಲ. ವಿಡಿಯೋಸ್ ಚೆನ್ನಾಗಿ ಅಲ್ಲಿ ಇನ್ನ ತುಂಬಾ ಕಡೆ ವಿಡಿಯೋಸ್ ಎಲ್ಲ ಮಾಡ್ಬೋದಿತ್ತು, ಮಾಡ್ಕೊಳಕ್ ಆಗ್ಲಿಲ್ಲ. ಮಳೆಗೆ ಕಾರಿಂದ ಕೆಳಗಡೆನೆ ಇಳಿಯಕ್ ಆಗ್ಲಿಲ್ಲ. ಬಂದ್ಬಿಟ್ವಿ. ಈ ಕಾರಲ್ಲಿ ಒಮ್ಮೊಮ್ಮೆಲ್ಗೆ ರೇಡಿಯೋ ಓಡ್ತಾ ಇದೆ. ಪಾರ್ಕಿಂಗ್ ಮಾಡಿದ್ವಿ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಮನೆ ಅಲ್ಲಿದೆ ನಮ್ಮ ಚೋಟು. ಆಲ್ರೆಡಿ ಟೈಮು 11 o'clock ಆಗಿದೆ. ನಮ್ಮ ಚೋಟು ಫ್ರೆಂಡ್ಸು ಇಲ್ಲೇ ವೇಟ್ ಮಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು. ಓಕೆ ಗೈಸ್, ಇದಾಗಿತ್ತು ನನ್ನ ಈ ಒಂದು ಡೇ ಕಂಪ್ಲೀಟ್ ವ್ಲಾಗ್. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು.